ಸಿಂಹರಾಶಿ ಮಖ ನಕ್ಷತ್ರದಲ್ಲಿರೋ ಸಾವಿರಾರು ಹುಡುಗಿರಲ್ಲಿ ನಿಮ್ಮನ್ನು ಹುಡುಕಿ ಸೆಲೆಕ್ಟ್ ಮಾಡಿದ್ದೇವೆ. ಈ ಮದುವೆ ವಿಚಾರ ಅವನಿಗೆ ಗೊತ್ತಿಲ್ಲ. ಅವನು ನಿಮ್ಮಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತಾನೋ ಅವಳು ಈ ಮನೆ ಸೊಸೆ ಆಗ್ತಾಳೆ. ಏನ್ ಜೋಯಿಸ್ರೆ, ಹುಡುಗನ್ ಕರಿಬಹುದಾ? ಕರಿಬಹುದು. ಪ್ರಶಸ್ತವಾದ ಕಾಲ. ನಿಜ ಹೇಳಬೇಕಂದ್ರೆ ಇದೇ ಟೈಮಲ್ಲೇ ನನ್ನ ಮದುವೆನೂ ಆಗಿದ್ದು. ಹಾಗಾದ್ರೆ ಒಂದ್ ನಿಮಿಷ ಬಿಟ್ಟು ಕರೆಯೋಣವಾ? ಕಾಮಿಡಿ ಮಾಡ್ತೀಯಾ? ನಿನ್ ತಂಗಿನ ಕರ್ಕೊಂಡೋಗ ಯೋಗಿ. ಯಾರ ಮಾವ ಇವರೆಲ್ಲ? ಇವನೇ ನಮ್ ಯೋಗಿ. ನೋಡಪ್ಪ, ಇವರಲ್ಲಿ ಯಾರನ್ನ ಸೆಲೆಕ್ಟ್ ಮಾಡ್ತೀಯೋ ಅವಳ ಜೊತೆ ಮದ್ವೆ. ಓ, ಮದ್ವೆ ಈ ವಯಸ್ಸಲ್ಲಿ ಓಕೆ, ಆದ್ರೆ ನಿಮ್ ವಯಸ್ಸಿನ ಯಾರಾದ್ರೂ ಆಂಟಿರ್ನ ಕರ್ಸ್ಬೇಕಿತ್ತಲ್ವಾ? ಇವರೆಲ್ಲ ತುಂಬಾ ಚಿಕ್ಕ ಹುಡುಗಿರಾಗ್ಬಿಡಲ್ವಾ ನಿಮ್ಗೆ? ಏಯ್, ಮದ್ವೆ ಇವನ್ಗಲ್ವೋ? ಇವನೇ ಯೋಗರಾಜು. ಇದೇನ್ ಮಮ್ಮ, ಬರೀ ಯೋಗರಾಜ್ ಅಂತ ಪರಿಚಯ ಮಾಡ್ಕೊಡ್ತಿದ್ರಾ? ಯೋಗರಾಜ್ ಟೆಕ್ಸ್ಟೈಲ್ಸ್, ಯೋಗರಾಜ್ ಟ್ರಾವೆಲ್ಸ್, ಯೋಗರಾಜ್ ಬ್ರಿವರೇಜಸ್, ಯೋಗರಾಜ್ ಗ್ರಾನೈಟ್ಸ್, ಯೋಗರಾಜ್ ರೈಸ್ ಮಿಲ್ಸ್, ಎಕ್ಸೆಟ್ರಾ ಎಕ್ಸೆಟ್ರಾ ಎಕ್ಸೆಟ್ರಾ. ಈ ಎಲ್ಲಾ ಕಂಪನಿಗಳಿಗೂ ಒನ್ ಅಂಡ್ ಓನ್ಲಿ MD ಮಿಸ್ಟರ್ ಯೋಗರಾಜ್ ಅಂತ ಪರಿಚಯ ಮಾಡ್ಕೊಡಿ ಮಮ್ಮ. ಇವ್ರು ಯಾರು? ಅವ್ರು ಮಾಡಿರೋ ಸಾಧನೆಗಳನ್ನೆಲ್ಲ ಸಂಭ್ರಮದಿಂದ ಹೇಳ್ಕೊತಾ ಇದಾರಲ್ಲ. ಅವನ ಲಕ್ಷ್ಮೀಕಾಂತ್ ಅಂತ ಲಾಯರು, ಇವನ್ ಫ್ರೆಂಡ್ ಅಷ್ಟೇ. ಮಾವ, ಇದೇನ್ ಬರೀ ಲಾಯರ್ ಅಂತ ಇದ್ದೀರಾ? ಇವನು ಸಾಮಾನ್ಯವಾದ ಲಾಯರ್ ಅಲ್ಲ, ಇವನು ಲಕ್ಷ್ಮೀಕಾಂತ್ MA LLB. ನನ್ ಎಲ್ಲಾ ಕಂಪನಿಗಳಿಗೂ ಲೀಗಲ್ ಅಡ್ವೈಸರ್. ನಿಜ ಹೇಳ್ಬೇಕು ಅಂತಂದ್ರೆ ನನ್ನ ಕಣ್ಣಲ್ಲಿ ಧೂಳ್ ಬಿದ್ರೆ ಇವನ್ ಕಣ್ಣಲ್ಲಿ ರಕ್ತ ಬರುತ್ತೆ. ನನ್ನ ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಇವನ್ ಕಾಲಲ್ಲಿ ಕಣ್ಣೀರು ಬರುತ್ತೆ. ಎಸ್, ಯೋಗಿ, ಒಳ್ಳೆ ಕೆಲಸ ನಡಿಬೇಕಾದ್ರೆ ಇವನ್ ಬಗ್ಗೆ ಯಾಕೋ ನೋಡು. ಇವರಲ್ಲಿ ಯಾರನ್ನ ಬೇಕಾದ್ರೂ ಸಿಲೆಕ್ಟ್ ಮಾಡ್ಕೋ. ಲಕ್ಷ್ಮಿ, ನಿನ್ಗೆ ಯಾರಾದ್ರೂ ಇಷ್ಟ ಆದ್ರ? ಯಾರು ಇಲ್ಲ ಮಾವ, ನನ್ಗೆ ಯಾರು ಇಷ್ಟ ಆಗ್ಲಿಲ್ಲ. ಅವನಿಗೂ ಯಾರು ಇಷ್ಟ ಆಗ್ಲಿಲ್ಲ. ನಾನು ಎಷ್ಟು ಸತಿ ಹೇಳಿದ್ದೀನಿ ನಿಮ್ಗೆ, ನನ್ನ ಬಿಸ್ನೆಸ್ ಅಲ್ಲಿ ಏನಾದ್ರೂ ಸಾಧನೆ ಮಾಡುವವರೆಗೂ ಮದ್ವೆ ಆಗೋದಿಲ್ಲ ಅಂತ. ನಾನೇನ್ ಹೇಳಿದ್ರು ಕೇಳೋದಿಲ್ಲಲ್ಲ. ಇರೋ, ಮಾಡ್ತೀನಿ ನಿನ್ಗೆ. ನಮಸ್ಕಾರ ಸರ್. ನಮಸ್ಕಾರ. ಹಂಗಿರ್ಲಿ, ಡಾಕ್ಟರ್ ಫೀಸ್ 300 ರೂಪಾಯಿ ಜೋಬಲ್ಲಿ ಇದೆಯಾ? ಆಯ್ತಾ ಸರ್, 300 ರೂಪಾಯಿ ಮಡಿಗೋನಿ. ಏನ್ ಪ್ರಾಬ್ಲಮ್? ಡಾಕ್ಟ್ರೆ, ರಾತ್ರಿ ಎಲ್ಲ ಹೊಟ್ಟೆ ನೋವು ಅಂತ ಒದ್ದಾಡ್ತಿದ್ಲು. 4 ಸಲ ಕಷಾಯ ಮಾಡಿ ಕುಡಿಸ್ದೆ, 3 ಸಲ ಎಣ್ಣೆ ತಿಕ್ಕಿ ನೋಡ್ದೆ, ಆದ್ರೆ ಏನೂ ಪ್ರಯೋಜನ ಆಗ್ಲಿಲ್ಲ. ಸುಮ್ನೆ ಒಯ್ಯೋ ಅಂತ ಅಳ್ತಾವಳೆ. ನೀವೇ ನೋಡ್ಬೇಕು. ನೀನ್ ಕರೆಕ್ಟ್ ಆಗಿ ಗಂಡಿನ ಕೆಲಸ ಮಾಡಿದ್ರೆ ಇಷ್ಟೊತ್ತಿಗೆ ಅಮ್ಮನ ಕೈಲಿ ಕುವಾ 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 ಅಂತ ಮಗು ಅಳಬೇಕಾಗಿತ್ತು. ಅದನ್ನ ಬಿಟ್ಬಿಟ್ಟು ನೀನು ಡಾಕ್ಟರ್ ಕೆಲಸ ಮಾಡಿದ್ರೆ ಅಯ್ಯೋ ಅಪ್ಪ ಅಮ್ಮ ಅಂತಾನೆ ಹೇಳ್ತಾರೆ. ಅಯ್ಯೋ, ಏನ್ ಕೆಲಸ ಮಾಡ್ತೀಯಾ? ನಾನ್ ಡಾಕ್ಟ್ರು. ನಾಟಿ ಡಾಕ್ಟ್ರು. ನಾಟಿ ವೈದ್ಯರು ಡಾಕ್ಟ್ರೆ. ಯು ನಾಟ್. ಹೋಗು, ಈಚೆ ಕುತ್ಕೊಂಡಿರೋ, ಚೆಕ್ ಮಾಡ್ಬಿಟ್ಟು ಕರಿತೀನಿ. ಹೋಗು ಮಲ್ಕಮ್ಮ. ಇನ್ನೊಬ್ಬಳನ್ನೇ ಮಲ್ಕೊ ಅಂದಮ್ಮ. ಅಮ್ಮ ತುಂಬಾ ಫಾಸ್ಟ್ ಆಗಳೆ. ಇರ್ಲಿ, ನಮಗೂ ಅದೇ ಬೇಕು. ಡಾಕ್ಟ್ರೆ, ಡೋಂಟ್ ವರಿ, ಡೋಂಟ್. ಇದು ಒಳ್ಳೆ ಜಾಗ ಇನ್ನೂ ನೀವು ಕಂಡಿಡ್ದಿಲ್ವಾ? ನಂಗೆ ಹೊಟ್ಟೆ ನೋವ್ತಾ ಇದೆ. ನೀವೆಲ್ಲಿ ಕೈ ಹಾಕ್ತಾ ಇದ್ದೀರಾ? ಎಲ್ಲಿ ನೋವಾಗತ್ತೋ ಅಲ್ಲಿ ಕೈ ಹಾಕೋನು ಆರ್ಡಿನರಿ ಡಾಕ್ಟರ್. ಎಲ್ಲೇ ನೋವಾದ್ರೂ ಪಟಕ್ ಅಂತ ಹಾರ್ಟ್ ಕೈ ಹಾಕಿ ಪಂಪಿಂಗ್ ಚೆಕ್ ಮಾಡ್ತಾನಲ್ಲ, ಅವನೇ ಎಕ್ಸ್ಟ್ರಾರ್ಡಿನರಿ ಡಾಕ್ಟರ್. ನಿನಗೆ ಎಷ್ಟು ಸರಿ ಹೇಳಿದ್ದೀನಿ, ನಿನ್ನ ಬಿಸ್ನೆಸ್ಗೆ ನಾನ್ ತಲೆ ಹಾಕಲ್ಲ, ನನ್ನ ಪ್ರೊಫೆಷನ್ಗೆ ನೀನ್ ತಲೆ ಇಡಬೇಡ ಅಂತ. ಲಕ್ಷ್ಮೀಕಾಂತ, ನೀನ್ ಹೇಳಿದಾಗೆ 3 ತಿಂಗಳಿಂದ ಕಾದಿದ್ದಾಯ್ತು. ಆದ್ರೆ ಈಗ ಕೋರ್ಟಿಂದ ತಕ್ಷಣ ದುಡ್ಡು ಕಟ್ಟಿ ಅಂತ ನೋಟಿಸ್ ಬಂದಿದೆಯಲ್ಲಪ್ಪ. ನಾನು ದುಡ್ಡು ಕಟ್ಟಪ್ಪ. ಅಂಕಲ್, ದುಡ್ಡನ್ನ ಒಂದು ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿದೀನಿ, ಲಾಭ ಬರುತ್ತೆ. ನಿಮ್ಗೂ ಒಂದು ಪಾಲ್ ಕೊಡ್ತೀನಿ. ಲಾಭ ಗೀಭ ಏನೂ ಬೇಡಪ್ಪ, ನನಗೆ ನನ್ನ ದುಡ್ಡು ವಾಪಸ್ ಕೊಟ್ಬಿಡಪ್ಪ, ಸಾಕು. ಕೊಡ್ತೀನಿ ಅಂಕಲ್. ಇನ್ನು 2 ದಿನದಲ್ಲಿ ನಮ್ಮ ಯೋಗಿ ದುಡ್ಡು ತರ್ತಾ ಇದ್ದಾನೆ. ನಾನೇ ಸ್ವತಃ ಆ ದುಡ್ಡನ್ನ ಕೋರ್ಟ್ ಕಟ್ಟಿ ನಿಮ್ಮ ಹುಡುಗನ ಕರ್ಕೊಂಬರ್ತೀನಿ ಅಂಕಲ್. ನೋಡಿದ್ರ ಅಂಕಲ್, ನಮ್ಮ ಯೋಗಿ 2 ದಿನ ಆದ್ಮೇಲೆ ಬರ್ತಾನೆ ಅಂತ ಹೇಳಿದ್ದೆ. ಇವನು ತುಂಬಾ ಫಾಸ್ಟ್. 2 ದಿನ ಮುಂಚೆನೆ ಬಂದ್ಬಿಟ್ಟಿದ್ದಾನೆ. ಈಗಲಾದ್ರೂ ನಂಬಿಕೆ ಬಂತ ಅಂಕಲ್? ಇವನ್ ನೋಡಿದ್ರೆ ಎಲ್ಲಪ್ಪ ನಂಬಿಕೆ ಬರುತ್ತೆ. ಮೊದಲು ಕಾಸು ತೋರ್ಸ. ಯೋಗಿ ಅಂಕಲ್ ನಮ್ಮ ಮೇಲೆ ತುಂಬಾ ಅನುಮಾನ ಪಡ್ತಿದ್ದಾರೆ. ಮೊದಲು ಹೋಗಿ ಕಾರಿಂದ ಕಾಸು ತಂದು ತೋರ್ಸೋ. ಅದನ್ನ ನೋಡಿ ಅವರು ತೃಪ್ತಿ ಪಟ್ಕೊಳ್ಳಿ. ಕಾರಲ್ಲಿ ಕಾಸಿಲ್ಲ. ಅಯ್ಯೋ, ನನ್ನ ಮಗನ ಗತಿ. ಅಂಕಲ್, ನೀವು ಸುಮ್ಮನೆ, ನಾನಿದ್ದೀನಿ, ನಾನು ಮಾತಾಡ್ತೀನಿ. ಅದು ದೊಡ್ಡ ಪ್ರಾಬ್ಲಮ್ ಆಗೋದು. ಅಯ್ಯೋ, ಪ್ರಾಬ್ಲಮ್? ನನ್ನ ದುಡ್ಡು? ಅಂಕಲ್, ನಿಮ್ಗೆ ವಯಸ್ಸಾಗಿದೆ, ಜಾಸ್ತಿ ಆಯಾಸ ಮಾಡ್ಕೋಬಿಡಿ. ಇಲ್ಲಿ ವಿಚಾರಿಸೋಕಿಲ್ಲ ಲಕ್ಷ್ಮೀಕಾಂತ ನಾನಿಲ್ವೇ, ನಾನು ವಿಚಾರಿಸ್ತೀನಿ, ನೀವು ಸುಮ್ಮನೆ ರೀ. ಪ್ರಾಬ್ಲಮ್ ಆಯ್ತು. ಅದು ಆ ಪಟೇಲಿನ ಬಂಗ್ಲೆಲಿ ನನ್ನ ಲಲಿತಾ ಲವ್ ಮ್ಯಾಟರ್ ಲೀಕ್ ಆಗಿ ದೊಡ್ಡ ಕಿರಿಕೆ ಆಗೋಯ್ತು. ಅಂಕಲ್, ಒಂದು ನಿಮಿಷ. ಆಮೇಲೆ ಹೋದ್ರೆ ಹೋಗ್ಲಿ ಅಂತ ಅವ್ನು 3,000 ಕೋಟಿನೂ ಸದ್ದಿಲ್ದೆ ಎತ್ತಾಕೊಂಡ್ ಬಂದ್ಬಿಟ್ಟೆ. 3,000 ಕೋಟಿನ?
ಕರಿ ತಿಂತಾಳು. ಕರೀತಾನ. ಲಲಿತಾ, ಅಂಕಲ್ ನೋಡಿದ್ರಾ ಈಗ್ಲಾದ್ರೂ ನಂಬಿಕೆ ಬಂತ? ಇವಳನ್ನ ತೋರ್ಸಿದ್ರೆ ಹೇಗಪ್ಪ ನಂಬೋದು? ಮೊದಲು ನನ್ ಕಾಸು ತೋರ್ಸಪ್ಪ. ಲಲಿತಾ ಇನ್ಕ ಆಶೀರ್ವಾದ ಲೇಲು. ಹಿಂದಿ ಬೇರೆ ಕಲ್ತ್ಬಿಟ್ಟಿಯಾ? ಸ್ವಲ್ಪ. ಚೆನ್ನಾಗಿರಮ್ಮ, ಚೆನ್ನಾಗಿರಿ. ನನ್ನ 3 ಕೋಟಿ. ಇಲ್ಲಿ 3,000 ಕೋಟಿ ಇದೆ, ಇಲ್ಲಿ 100 ಕೋಟಿ ಇದೆ. ನೀವು 3 ಕೋಟಿ ಅಂತ ಕೇಳ್ತಾನೆ ಇದ್ದೀರ ಅಂಕಲ್. ಒಂದೇ ಒಂದಿನ ಅವಕಾಶ ಕೊಡಿ, ನಾನು ವ್ಯವಸ್ಥೆ ಮಾಡ್ತೀನಿ. ನೀವು ನಡೀರಿ. ಮೊದಲು ಲಲಿತನ್ ಕರ್ಕೊಂಡೋಗಿ ಮನೆಗೆ ಬಿಡ್ಬಿಡ್ಬಾ, ಮಿಕ್ಕಿದ್ದೆಲ್ಲ ಆಮೇಲೆ ಮಾತಾಡೋಣ. ಅಲ್ವೋ, ವ್ಯಾಪಾರಿ ಆಗ್ತೀನಿ ಅಂತ ಬಾಂಬೆಗೆ ಹೋದವನು ಸಂಸಾರಿಯಾಗಿ ಬಂದಿದ್ದೀನಿ. ನಮ್ಮ ಮಾವನನ್ನ ಸುಮ್ಮನೆ ಬಿಡ್ತಾರಾ? ಲಕ್ಷ್ಮಿ, ಹೇಗಾದ್ರೂ ಮಾಡಿ ನೀನೇ ಅವ್ರನ್ನ ಒಪ್ಪಿಸ್ಬೇಕಣೋ. ಹೂನಪ್ಪ, ನಾನು ಗುಂಡಿ ತೆಗೆದು ಬೀಜ ನೆಟ್ಟು ಮರ ಬೆಳೆಸ್ತೀನಿ, ನೀನ್ ಬಂದು ಹಣ್ಣು ಕೀಳು. ಇವ್ರ ಕಣ್ಣಲ್ಲಿ ಧೂಳ್ ಬಿದ್ರೆ ನಿಮ್ ಕಣ್ಣಲ್ಲಿ ನೀರ್ ಬರುತ್ತೆ. ನಿಮ್ ಕಾಲಕ್ ಮುಳ್ ಚುಚ್ಚಿದ್ರೆ ನೀನ್ ಕನ್ನಡ ಬೇರೆ ಕಲ್ತಿದೀಯಾ? ಸ್ವಲ್ಪ. ಹೋಗ ಅವನಿಗೆ ಹೇಳು, ಈ ಆಸ್ತಿ ಒಳಗೆ ಅವನಿಗೊಂದು ಕವಡೆ ಕಾಸು ಕೂಡ ಸಿಗೋದಿಲ್ಲ ಅಂತ. ಇದೇನಂಕಲ್ ಬೆಳಬೆಳಗ್ಗೆ ಸಾಲ ಕೊಟ್ಟಿರೋ ತರ ಬಾಗ್ಲಲ್ಲಿ ಕೂತಿದ್ದೀರಲ್ಲ? ಸಾಲ ಕೊಟ್ಟೋನ್ ತರ ಏನಪ್ಪ? ಸಾಲ ಕೊಟ್ಟೋನೇ ತಾನೇ. ಮೊದಲು ನನ್ನ ದುಡ್ಡು ವಾಪಸ್ ಕೊಟ್ಬಿಡಪ್ಪ. ಅದಕ್ಕೆ ಬಾಗ್ಲಲ್ಲಿ ಯಾಕೆ ಕೂತಿದ್ದೀರ ಅಂಕಲ್? ಒಳಗಡೆ ಯೋಗಿ ಇದ್ನಲ್ಲ. ನಮ್ಮ ಹುಡುಗ ಬಾಳ ರಸಿಕ, ಆತದಲ್ಲಿ ಚಿಲ್ಕ ಹಾಕೋದೇ ಮರ್ತ್ಬಿಟ್ಟಿದ್ದಾನೆ. ಯೋಗಿ ಯಾರು ಬಂದಿದ್ದಾರೆ ನೋಡು. ಅಯ್ಯ ನಿನ್ನಲ್ಲೇ ಓದಿದ್ರೆ ಎಲ್ಲ ಹಾಳಾಗೋಗುತ್ತಂತ ಜೋಪಾನವಾಗಿ ಎತ್ತಿಟ್ಟಿದ್ರೆ ನೀ ಅದನ್ನ ಮಂಚ ಮಾಡ್ಕೊಂಡು ಒದ್ದಾಡಿ ಹೇಳ ಮೇಲೆ ಎದ್ದಾಡೋ. ಅಯ್ಯೋ ನನ್ನ ಪುಸ್ತಕ ಎಲ್ಲ ಹಾಳಾಗೋಯ್ತಲ್ಲೋ. ಯೋಗಿ ಯಾಕೋ ಒಳ್ಳೆ ಕರೆಂಟ್ ಹೊಡೆದಿರೋ ಕಾಗೆ ತರ ಕೂತಿದ್ಯಾ? ಲಲಿತಾ ಇಲ್ಲಿ? ಲಲಿತಾ ಇಲ್ಲ. ಇಲ್ವಾ? ನನ್ನ 3 ಕೋಟಿ. ಅಯ್ಯೋ ಅಂಕಲ್, ನಾನು ಮಾತಾಡ್ತೀನಿ ಇರಿ ಅಂಕಲ್. ಯಾಕೋ? ಇರು, 1 ನಿಮಿಷ ಬಂದೆ. ಏನ್ ಸರ್ ಇಷ್ಟೊತ್ತಲ್ಲಿ? ಕಳ್ಳನ್ ಮಕ್ಕಳ್ರ, ನಿಮ್ಮಂತವ್ರನ್ನ ಹಿಡಿಯಕ್ಕೆ ರಾತ್ರಿ ಹೊತ್ತೇ ಬರಬೇಕು. ಏನ್ ಅಂದ್ಕೊಂಡಿದ್ದೀರಲ್ಲೇ ಬಡ್ಡಿ ಮಕ್ಕಳಲ್ಲೇ? ಬಡ್ಡಿ ಕೊಟ್ಟು ಎಷ್ಟು ತಿಂಗಳಾಯ್ತು? ಅಲ್ಲ ಸರ್, 3 ತಿಂಗಳಾಯ್ತು. ಪ್ಲೀಸ್ ಸರ್, ಹೊರಗಡೆ ಮಾತಾಡೋಣ. ಸರ್, ನಾನು ಹೊರಗಡೆ ಅವ್ಯವಹಾರ ಮಾಡ್ತೀನಿ, ಒಳಗಡೆ ವ್ಯವಹಾರ ಮಾಡ್ತೀನಿ. ಇಡಾ ದುಡ್ಡು. ನನ್ನ ಇಂಟ್ರೆಸ್ಟ್ ನ ಇಟ್ಕೊಂಡು ನಿನ್ನ ಇಂಟ್ರೆಸ್ಟಿಂಗ್ ಕೆಲ್ಸಕ್ಕೆ ಯೂಸ್ ಮಾಡ್ತಾ ಇದ್ಯಾ? ನಿನಗೆ 1 ತಿಂಗಳ ಬಡ್ಡಿ ಫ್ರೀ ಕಣ. ಸರ್ ಅವಳು ನನ್ನ ಹೆಂಡತಿ ಸರ್. 2 ತಿಂಗಳ ಬಡ್ಡಿ ಫ್ರೀ. ಹೋಗ ಸರ್. ಫಸ್ಟ್ ನೈಟ್ ಕೂಡ ಆಗಿಲ್ಲ ಸರ್. ಫಸ್ಟ್ ನೈಟ್ ಕೂಡ ಆಗಿಲ್ಲ. 3 ತಿಂಗಳ ಬಡ್ಡಿ ಫ್ರೀ ಕಣ. ಹೋಗ ಸರ್, ನಿಜವಾಗ್ಲೂ ನನ್ನ ಹೆಂಡತಿ ಸರ್. ಟೋಟ್ಲ್ ಮನ್ನಾ ಮಾಡಿದ್ದೀನಿ. ಹೋಗ ಸರ್, ಪ್ಲೀಸ್ ಸರ್. ಫುಲ್ಲು ಡಿಸ್ಕೌಂಟ್ ಕೊಡ್ತೀನಿ. ನಿನಗೂ ಏನ್ ಬೇಕೋ ಕೇಳು. ರಾತ್ರೆಲ್ಲ ಯೋಚನೆ ಮಾಡ್ದಪ್ಪ. ಆ ಹುಡುಗಿ ಬೇರೆ ಸಿಂಹರಾಶಿ ಮಕರ ನಕ್ಷತ್ರ ಅಂತ ಇದೆಯಾ? ನಮಗೂ ಅವನ್ ಬಿಟ್ರೆ ಬೇರೆ ಯಾರೂ ಇಲ್ಲ. ಅದಕ್ಕೆ ಆಸ್ತಿನೆಲ್ಲ ಅವನ ಹೆಸರಿಗೆ ಟ್ರಾನ್ಸ್ಫರ್ ಮಾಡೋಣ ಅಂತ ಇದ್ದೀನಿ. ಆಮೇಲೆ ಅವನಾಯ್ತು, ಅವನ ಹೆಂಡತಿ ಆಯ್ತು. ಯಾವ್ದಕ್ಕ ಆ ಹುಡುಗಿನ ಒಂದ್ಸಲ ನೋಡ್ಬೇಕು. ಅದಕ್ಕೆ ನಾವೆಲ್ಲರೂ ನಾಳೆ ಬೆಂಗಳೂರಿಗೆ ಬರ್ತಾ ಇದೀವಪ್ಪ. ಅವ್ರು ಬಂದ್ರೆ ಲಲಿತಾ ಅಂತ ಯಾರನ್ನ ತೋರ್ಸೋದು? ಏನೋ ಮಾಡೋದು? ಏನಾದ್ರೂ ಮಾಡ್ಕೊಳಪ್ಪ, ಏನಾದ್ರೂ ಮಾಡ್ಕೊ. ನನ್ನ ಮಗ ಜೈಲಲ್ಲಿದ್ದಾನೆ. 3 ಕೋಟಿ ಕೊಟ್ಬಿಟ್ರೆ ನಾನು ಹೋಗಿ ಈ ಪ್ರೊಡಕ್ಷನ್ ಮ್ಯಾನೇಜರ್ ಪಾಯ್ಸನ್ ಪ್ರತಾಪ್ ಹತ್ರ ಡೈರೆಕ್ಟ್ರು ಹುಲಿ ಕೇಳ್ತಾ ಇದಾರ. ಒಂದ್ ಕೆಲಸ ಮಾಡು, ಅಲ್ಲೇ ಯಾವ್ದಾದ್ರು ಪೊದೆಗೆ ಹೋಗ್ಬಿಟ್ಟು ಬೆಕ್ಕಿನ ಮರಿ ಹಿಡ್ಕೊಂಡು ಅದಕ್ಕೆ ಪೇಂಟ್ ಹೊಡೆದ್ಬಿಟ್ಟು ಹುಲಿ ಸಿಗ್ಲಿಲ್ಲ, ಹುಲಿ ಮರಿ ಸಿಕ್ತು ಅಂತ ಹೇಳ್ಬಿಡು. ಸಿನಿಮಾ ಅಂದ್ಮೇಲೆ ಇವೆಲ್ಲ ಕಾಮನ್. ತುಂಬಾ ಸಂತೋಷದ ವಿಷಯ. ನಮ್ಮ ಡೈರೆಕ್ಟರ್ಗೆ ಶೂಟಿಂಗ್ ಮಾಡೋದಕ್ಕೆ ಕೆಲಸನೇ ನಡೀದೇ ಇರುವಂತ ಲಾಯರ್ ಆಫೀಸ್ ಬೇಕಂತೆ. ನಿಮ್ಮ ಆಫೀಸ್ ಬಾಡಿಗೆ ಕೊಡ್ತೀರಾ? ಕೊಡ್ತೀನಪ್ಪ, ಕೊಡ್ತೀನಿ. ಪಾಯ್ಸನ್ ಪ್ರತಾಪ್ ಅವರೇ, ನನಗೆ ಸ್ವಲ್ಪ ದಿನಕ್ಕೆ ಒಂದು ಹುಡುಗಿನ ಸೆಟಪ್ ಮಾಡ್ಕೊಡ್ತೀರಾ? ನೀವು ಸ್ವಲ್ಪ ದಿನಕ್ಕೆ ಸೆಟಪ್ ಮಾಡ್ಕೊಡಕ್ಕೆ ನಾನೇನು ಸೆಟಪ್ ಏನ್ರಿ? ಬೇಕು ಅಂದ್ರೆ 1-2 ದಿನಕ್ಕೆ ಅಡ್ಜಸ್ಟ್ ಮಾಡ್ಕೊಡ್ತೀನಪ್ಪ. ಸುಖವಾಗಿರಿ. ಅಯ್ಯೋ, ನಾನು 4 ಗೋಡೆಗಳ ಮಧ್ಯೆ ಪರ್ಫಾರ್ಮ್ ಮಾಡುವಂತ ಹುಡುಗಿನೆಲ್ಲ ಕೇಳಿದ್ದು. 4 ಜನಗಳ ಮುಂದೆ ಪರ್ಫಾರ್ಮ್ ಮಾಡುವಂತ ಒಬ್ಬ ನಟಿನ್ ಕೇಳಿದ್ದು. ಓ, ಯು ಮೀನ್ ಕ್ಯಾಬರೆ ಡ್ಯಾನ್ಸರ್? ರೀ, ನಮ್ಮ ಮನೆಯವ್ರ ಮುಂದೆ ನನ್ನ ಹೆಂಡತಿ ತರ ಆಕ್ಟ್ ಮಾಡಕ್ಕೆ ಹಿಂದಿ ಗೊತ್ತಿರೋ ಹುಡುಗಿ ನಾಳೆನೇ ಬೇಕು ರೀ. ಸೊಸೆ ತಂದ ಸೌಭಾಗ್ಯ. ಬೇರೆ 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 3 ಕೋಟಿ. 3 ಕೋಟಿ ಕೊಟ್ಬಿಟ್ರೆ ನನ್ನ ಮಗ ಜೈಲಲ್ಲಿದ್ದಾನೆ, ಬಿಡಿಸ್ಕೊಂಡು ಬಂದ್ಬಿಡ್ತೀನಪ್ಪ. ಬ್ಯಾಗ್ ಇದೆಯಾ? ಎಲ್ಲಪ್ಪ ನಿನ್ನ ಹಿಂದಿ ಹೆಂಡತಿ? ಒಳಗೆ. ಏನೋ ಇದು? 3 ಜನ 3 ದಿಕ್ಕು ತೋರಿಸಿ ಹೇಳ್ತಾ ಇದ್ದೀರಾ? ಇದರಲ್ಲಿ ಯಾವ ಸುಳ್ಳು ಯಾವ ಸತ್ಯ? 3 ಸತ್ಯನೇ. ಒಳಗಿದ್ಲು, ಹೊರಗಡೆ ದೇವಸ್ಥಾನಕ್ಕೆ ಹೋಗಿದ್ದಾಳೆ, ಆನ್ ದಿ ವೇ ಬರ್ತಾ ಇದ್ದಾಳೆ.
ಹೌದು ನೀವು ಹೋಗಿ ರೆಸ್ಟ್ ತಗೊಳ್ಳಿ. ಬನ್ನಿ. ಇವನ್ ಯಾರು? ಇವನೇ ನಮ್ಗೆ ಮಾಲ್ ತಂದು ಕೊಡ್ತಾ ಇರೋದು. ಒಳ್ಳೆಗಾಲದ ಗೋವಿಂದು ಅಂತ 20 ವರ್ಷದಿಂದ ಸಿನಿಮಾ ಲ್ಯಾಂಡಲ್ಲಿ ಮೇಕಪ್ ಮ್ಯಾನ್ ಆಗ ಟ್ರೈ ಮಾಡ್ತಾ ಇದ್ದ. ಇವಾಗ ಯಾಕೆ ಮೇಕಪ್ ಬಾಕ್ಸ್ ಓಪನ್ ಮಾಡ್ತೀನಿ? ಬಾ ಬಾ ಬಾ. ಟೈಮ್ ಆಯ್ತು, ಹುಡುಗಿ ಅಲ್ರಿ. ಗೋವಿಂದು ಮಾಲ್ ಬಂದಿದ್ಯಾ? ಈಗ ಬಿಟ್ಕೊಂಡಲ್ಲ, ನೋಡ್ಲಿಲ್ಲ. ಅಯ್ಯೋ ಅದಲ್ಲ ರೀ, ಹುಡುಗಿ ಬಂದಿದ್ದಾಳ? ಹುಡುಗಿ ಬಂದಿದ್ದಾಳೆ, ಆದ್ರೆ ಕೆಲವು ಕಂಡೀಷನ್ಸ್. ಏನದು? ನೋ ಮುಟ್ಟಾಕ್ಟ್. ಅಂದ್ರೆ ಮುಟ್ಟಾಕ್ಟ್ ಅಮ್ಮ, ಹಿಂಗ್ ಮುಟ್ಟಿ ಆಕ್ಟ್ ಮಾಡಂಗಿಲ್ಲ. ಆಮೇಲೆ ಯಾವ್ದೇ ಕಾರಣಕ್ಕೂ ನೋ ಬಾಡಿ ಟಚ್. ಎರಡು ಒಂದೇ ಅಲ್ವೇನ್ರಿ? ಇನ್ನೊಂದು ಇಂಪಾರ್ಟೆಂಟ್ ಕಂಡೀಷನ್. ಏನದು? ಯಾವುದೇ ಸಮಯದಲ್ಲಿ ಯಾವುದೇ ಕಾರಣಕ್ಕೂ ನಿಮ್ ಬೆಲ್ಟ್ ತುದಿ ಕೂಡ ಹಿಂಗ್ ಟಚ್ ಮಾಡಬಾರ್ದು. ಅಯ್ಯೋ ಹೋಗಿ ಹೋಗಿ ಎಂತವನ್ನ ಕರ್ಕೊಂಡ್ ಬಂದಿದ್ಯೋ? ಅಣ್ಣ, ಮೊದ್ಲು ಹುಡುಗಿನ ಕರೆಸ್ತೀಯಾ? ಅಲ್ಲ, ಅವಳು ನನಗೆ ಮ್ಯಾಚ್ ಹಾಕೊಳ್ಳೋ ನೋಡ್ಬೇಕು. ಏನೋ ಮ್ಯಾಚಿಂಗ್? ಲಾಸ್ಟ್ ವೀಕ್ ಬಾಂಬೆಲ್ಲಿ ಒಂದ್ ಕಡೆ ಶಾರುಖ್ ಖಾನು, ಒಂದ್ ಕಡೆ ಅಮೀರ್ ಖಾನು, ಸೆಂಟ್ರ್ ಮಧ್ಯದಲ್ಲಿ ಸ್ಯಾಂಡ್ವಿಚ್. ಅದೇನೋ ಫೋಟೋ ಸೆಷನ್ ಮುಗಿಸ್ಕೊಂಡು ಬರ್ತಾರದು, ಗೊತ್ತಾ ನಿಂಗೆ? ಆಯ್ತು, ಹುಡುಗಿನ ಕರೆಸಿಯಪ್ಪ. ಕರಿತೀರಿ ಒಂದು ನಿಮಿಷ. ಎತ್ತಾ ಕೈಯೇ. ನಮಸ್ತೆ 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 ನಮಸ್ತೆ. ಇವ್ರೇಕೆ ಮಿಲಿಟರಿ ಅವ್ರ ತರ ಮುಖ ಸಿಂಟಿಸ್ಕೊಂಡಿದ್ದಾರೆ? ಸ್ವಲ್ಪ ನಗ್ಬಾರ್ದ? ಅಯ್ಯೋ, ನೀವು ಕನ್ನಡ ಮಾತಾಡಬಾರ್ದು, ನೀವು ಹಿಂದಿಯವರು ಅಂತ ಹೇಳಿದೀನಿ. ಹಿಂದಿ ಡಬಲ್ ಲ್ಯಾಂಗ್ವೇಜ್, ಡಬಲ್ ಪಾಠ. ಕೊಡ್ತೀವಿ ರಯ್ಯ. ನಿಂಗೆ ಹಿಂದಿ ಬರುತ್ತಾ? हमारा गली में हमारा पुसीकैट हमको ही बहुत अच्छा कम इनसाइड. ನಿಂತ್ಕೋ. ಏನು ಹೋಗು ಅಂದ ತಕ್ಷಣ ಒಳ್ಳೆ ಮಾರ್ಕೆಟ್ ಅಲ್ಲಿ ಸಪೋಟ ಮಾರಾಡ್ತಾರ ರಪ್ರಪ ಅಂತ ನಡ್ಕೊಂಡು ಹೋಗ್ತಾ ಇದೆಯಲ್ಲ. ನೀನು ಸಲ್ಮಾನ್ ಖಾನ್ ಜೋಡಿನಾ? ಏಯ್, ಒಳಗಡೆ ಎಲ್ಲ ದೊಡ್ಡವರಿದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ದಾಳೆ ಅಂತ ಸುಳ್ಳು ಹೇಳಿದಿರ್ತಾನೆ. ಹೇ ಭಗವಾನ್, ಬನ್ನಿ ಎಲ್ರು ಈಗ ನಡೀರಿ. ಜಯ, ಆಲ್ ದಿ ಬೆಸ್ಟ್. ಈಗ ಎರಡು ಕೈ ಜೊಬ್ಬರು ಇಟ್ಕೊಂಡು ಫಾಲೋ ಮೀ. ಥ್ಯಾಂಕ್ಸ್. ಬಾಮ್ಮ. मामाजी, वो मामा नहीं है, जोइश. परंगी जूस? नहीं, पगड़े पंचांग बरीवोल बड़ांग. मामा उधर हैं. मामाजी, आशीर्वाद कीजिए. दीर्घायुष्मान भव, दीर्घ सुमंगली भव. ಶುಭ ಶಕುನ. ಕುಬೇರ ಮೂಲೆಯಲ್ಲಿ ಹಲ್ಲಿ ಲೊಚ್ಚಿಬಿಡ್ತಾ ಇದೆ. ಆಶೀರ್ವಾದ ದೀಜಿए. ಚೆನ್ನಾಗಿರಮ್ಮ. ನಿನ್ನ ಹೆಸರೇನಮ್ಮ? ಕ್ಯಾ? ಬಹಳ ಒಳ್ಳೆ ಹೆಸರು. ಚೈನಾದಲ್ಲಿ ಮಾತ್ರ ಈ ತರ ಹೆಸರು ಇಡ್ತಾರೆ. ಇಲ್ಲ, ನಾಮ್ ಪೂಚ್ ರಹೆ ಹೈ. ಲಲಿತಾ. ಲಲಿತಾ. ಲಲಿತಾ, ಜಯ ಜಯ ಲಲಿತಾ. ಪವರ್ಫುಲ್ ನೇಮ್. ಎಸ್. ಎಲ್ಲಿ ಗಂಡ ಹೆಂಡತಿ ಒಟ್ಟಿಗೆ ನಿಂತ್ಕೊಳ್ಳಿ, ಈಡು ಜೋಡು ನೋಡೋಣ. वो पूछ रहा है, दुल्हा दुल्हन पास पास. अच्छा. ನೀವಾ ಸೋ ಸ್ಮಾರ್ಟ್. ಜೋಡಿ ಶಿವಾ ಪಾರ್ವತಿ ಜೋಡಿ ಕಂಡಂಗಿದೆ. ನೀನು ಒಳಗೆ ಹೋಗ, ಆರಾಮ್ ತಗೊಂಡು. ಗೊಳಗೊಳ अंदर जाइए. अंदर. ಶುಕ್ರಿಯಾ. ಇರ್ಲಿ ಪರವಾಗಿಲ್ಲ. ಅಂದ್ರೆ ಅವನ ಅದು ನಂಗೆ ಸ್ವಲ್ಪ ಕೆಲಸ ಇದೆ. ಹೋಗಪ್ಪ, ಹೋಗೋ. ನೀನೆಲ್ಲ ಹೋಯ್ತಾ? ಇವನ್ ಯಾರಪ್ಪ? ಮೇಕಪ್ ಮ್ಯಾನ್, ಕೊಳ್ಳೆಗಾಲ್ ಗೋವಿಂದು. ಮೇಕಪ್ ಮ್ಯಾನ್? ಮಾಮ, ನಿಮ್ ಕಿವಿಗೆ ಮೇಕಪ್ ಮ್ಯಾನ್ ಅಂತ ಕಳಿಸ್ತಾ? ವಾಚ್ಮನ್ ನಿಮ್ಗೆ ಇಲ್ಲೇನೆ ಕೆಲಸ? ಡೋರ್ ಹತ್ರ ತಾನೇ ಕೆಲಸ? ಹೋಗಲ್ಲಿಗೆ. ಹಲೋ ವಾಚ್ಮ್ಯಾನ್, ಹಂಗಾರೆ ಡಬಲ್ ಬಾಟ. ಕಸ್ಟಮ್ ಹಾಕೊಂಡ್ರೆ ಎಕ್ಸ್ಟ್ರಾ ಬಾಟ. ಅಯ್ಯೋ, ಇವ್ನು ಎಲ್ಲಿಂದ ಕರ್ಕೊಂಡ್ ಬಂದೋ? ಮಾಮ, ಇವನು ವಾಚ್ಮನ್ನೇ. ಮತ್ತೆ ಇವನು ಪ್ರೊಡಕ್ಷನ್ ಮ್ಯಾನೇಜರ್. ಪ್ರೊಡಕ್ಷನ್ ಮ್ಯಾನೇಜರ್? ಮೊಬೈಲ್ ನೋಡಿ. ಅದು ಮಾಮ ನಮ್ಮ ರೈಸ್ ಮಿಲ್ಗೆ ಪ್ರೊಡಕ್ಷನ್ ಮ್ಯಾನೇಜರ್. ಅರೆ, ಓಡ್ದೇ ಇರೋ ಮಿಲ್ಗೆ ಮ್ಯಾನೇಜರ್ ಯಾಕಯ್ಯ? ಅದಂತೂ ಓಡ್ಲಿಲ್ಲ, ಇವನಾದ್ರೂ ಓಡಾಡ್ಕೊಂಡು ಇಲ್ಲಿ ಕೆಲಸ ಮಾಡ್ಲಿ ಅಂತ ಕರ್ಕೊಂಡ್ ಬಂದೆ. ಅದ್ ಸರಿ, ಅವ್ನು ಇಲ್ಲೇನ್ ಕೆಲಸ ಮಾಡ್ತಾನೆ? ಇದಕ್ಕಿಂತ ಇನ್ನೇನ್ ಕೆಲಸ ಮಾಡ್ಲಿ? ಇದು ನರಸಿಂಹ ಮೆಸ್ ಊಟ. ಇಡೀ ಫಿಲಂ ಇಂಡಸ್ಟ್ರಿನೇ ಕ್ಯಾಕೂರ್ ಸೂಗಿಯೋ ಅಂತ ಮೆಸ್ಸು. ಹೌದಾ? ಆದ್ರೆ ಕಮಿಷನ್ ಕರೆಕ್ಟ್ ಕೊಡ್ತಾನೆ. ನಾನು ಬಿಸಿ ಮಾಡಿ ಕೊಡ್ತೀನಿ. ಇದಕ್ ಮೇಲೆ ಅವ್ರ ಹಣೆ ಬರ. ತುಂಬಾ ಇಷ್ಟವಾಯ್ತು. ಯಾವ್ದೋ ಊಟ ಸಾಂಬಾರ? ಊಟ ಸಾಂಬಾರ್ ಅಷ್ಟೇ ಅಲ್ಲ, ಇಂಥ ಸೊಗಸಾದ ಅಡಿಗೆ ಮಾಡಿರೋ ನಮ್ಮ ಜಯ ಕೂಡ. ಹುಡುಗಿ ನಾರ್ತ್ ಇಂಡಿಯನ್ ಆದ್ರೂ ಅಡಿಗೆ ಮಾತ್ರ ಅಚ್ಚ ಕನ್ನಡದ ರುಚಿ. ಅದಕ್ಕೆ ಇನ್ನೊಂದು ಕಾರಣನೂ ಇದೆ. ಏನ್ ಜೋಯಿಸ್ರೆ? ಈ ಮನೆಯಲ್ಲಿ ಅಡಿಗೆ ಮನೆ, ಅಗ್ನಿ ಮೂಲೆಯಲ್ಲಿ
ಪೂರ್ವಕ್ ಮುಖ ಮಾಡ್ಕೊಂಡಿದೆ. ಹಾಗೆ ಹಾಗೆ ಈ ಅಪ್ಪಂದು ಇದೇ ಬಳಂಗಾಗೋಯ್ತು. ಮಾವ मामा जी आपको ठंडा पानी नहीं, आपके लिए गर्म पानी. ನಾಡು ನುಡಿ ಬೇರೆ ಆದ್ರೂ ನಮ್ ಸಂಸ್ಕೃತಿ ಉಕ್ಕೆ ಹರಿತಾ ಇದೆ. ಬೇಟಿ ಪಾನಿ. ತಾತ ನಿಮ್ಗೂ ಹಿಂದಿ ಬರುತ್ತಾ? ಈಗ ತಾನೇ ಕಲ್ತ್ಕೊಂಡಲ್ಲೋ. ಅದೇಗೆ? ಅವಳ ಬಾಯಿಂದಲೇ ಬರ್ಲಿಲ್ವೇ ಗರಂ ಪಾನಿ ಅಂತ? ಹೆಂಗೆ ಜಯ? ಸೂಪರ್. ಏನಾಯ್ತು? ನಾನೇ ಮಾತಾಡ್ತೀನಿ ಕೊಡಿ. अच्छा ಥ್ಯಾಂಕ್ ಯು. मामा जी आपको 10 ವರ್ಷದಿಂದ ನಾನು ಗಂಡಸು ಅನ್ನೋದೇ ಮರ್ತೋಗಿತ್ತು ಕಣೋ. ಈಗದು ನೆನಪಾಗಿ ಅಳು ಬಂದಂಗಾಯ್ತು, ಅದಕ್ಕೆ ಸಾರಿ. ಸುಮ್ಮನೆ ನನ್ನ ಜೊತೆ ಬಂದ್ಬಿಡು. ಹೀರೋಯಿನ್ ಮಾಡ್ತೀನಿ. ಕೆ ಮಂಜು ಪ್ರೊಡಕ್ಷನ್, ಯೋಗರಾಜ್ ಭಟ್ ಡೈರೆಕ್ಷನ್, ಪುನೀತ್ ರಾಜ್ಕುಮಾರ್ ಹೀರೋ. ಇನ್ನೂ ಹೀರೋಯಿನ್ ಸೆಲೆಕ್ಟ್ ಆಗಿಲ್ಲ. ನಾನು ಹೇಳಿದ್ರೆ ನೀನ್ ಫಿಕ್ಸ್. ಅಯ್ಯೋ ಹೀರೋಯಿನಾ? ನಾನಾ? ಒಂದ್ ಪಿಕ್ಚರ್ ಕಣೋ. ಆಮೇಲೆ ಜೀವನ ಪರ್ಯಂತ ನನಗೆ ಪರ್ಮನೆಂಟ್ ಹೀರೋಯಿನ್ ಆಗಿರ್ತೀಯ. ಮನೇಲಿ 6 ಮಕ್ಕಳು. 6 ಮಕ್ಕಳು. 6 ಮಕ್ಕಳ? ಯಾರಿಗೆ? ನಮಗೂ 3 ಹೆಣ್ಣು 3 ಗಂಡು. ಪಾಯ್ಸನ್. ಮೊದಲು ಈ ಕೆಲಸ ಮುಗಿಲಿ, ಆಮೇಲೆ ನೋಡ್ಕೊಳ್ಳೋಣ. ಹೌದು, ಆಗ್ಲೇ ಯಾರಿಗೂ ವೆಜಿಟೇರಿಯನ್ ಊಟ ಬೇಕು ಅಂತ ಕೇಳ್ತಾರೆ. ಯಾವಾಗ? ಡೈನಿಂಗ್ ಟೇಬಲ್. ಅಷ್ಟು ಬೇಗ ಮಾಡ್ಬಿಟ್ರಾ? ಓ ಅದಾ, ಪಕ್ಕದಲ್ಲಿರೋ ದೇವಸ್ಥಾನ ಪೂಜಾರಿಗೆ. ಓಹೋ, ಊಟ ಎಲ್ಲ ತುಂಬಾ ಮಿಕ್ಕಿದೆ. ಬೇಕಾದ್ರೆ ನಾನು ತಗೊಂಡೋಗಿ ಕೊಟ್ಟು ಬರಲಾ? ಬೇಡ ಬೇಡ, ಅದಕ್ಕೆ ನಾನು ಬೇರೆ ವ್ಯವಸ್ಥೆ ಮಾಡಿದ್ದೀನಿ. ನಾನು ಕಳಿಸ್ಕೊಡ್ತೀನಿ, ಯು ಡೋಂಟ್ ವರಿ. ಈ ಮನೆಗೆ ಬಂದ್ಮೇಲೆ ನಿಮಗೆ ಹೆಂಡತಿಯಾಗಿ ಆಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಆಸೆನೂ ಪಟ್ಟಿದ್ದೆ. ಆದ್ರೆ ವಿಧಿ ಆಟ ಆಡ್ಬಿಡ್ತು. ನನ್ನ ಆಸೆ ಎಲ್ಲ ಬರೀ ಕನಸಾಗೆ ಉಳ್ಕೊಬಿಡ್ತು. ಜಯ, ನಿನ್ ಕನಸು ನೆರವೇರುತ್ತೆ. ನೀನು ಆ ಯೋಗಿಗೆ ಹೆಂಡತಿಯಾಗಿ ನಟಿಸ್ತಾ ಇದೀಯಾ, ಆದ್ರೆ ನನ್ನ ಜೊತೆ ಹೆಂಡತಿಯಾಗಿ ಕೊನೆವರೆಗೂ ಬಾಳ್ತೀಯಾ. ನಾವಿಬ್ಬರು ಸೇರಿ 8 ಮಕ್ಕಳನ್ನ ಹೆತ್ತು ಬಿಡುವ. ನಮ್ಮಪ್ಪ 7 ಮಕ್ಕಳನ್ನ ಹುಟ್ಟಿಸಿದ್ದು ದೊಡ್ಡ ಸಾಧನೆ ಮಾಡಿದ ಅಂತ ಮೆರೀತಾ ಇದ್ದ. ಅವನ ರೆಕಾರ್ಡ್ನೆಲ್ಲ ಬ್ರೇಕ್ ಮಾಡಿ 8 ಮಕ್ಕಳು. ಎಂತ ಹಂಸು, ಕಬ್ಬಣಕ್ಕಿಂತ ಗಟ್ಟಿಯಾಗಿದೆ. ಬರೀ ಹಂಸ ಮಾತ್ರ ಗಟ್ಟಿಯಾಗಿಲ್ಲ ಜಯ. 10 ವರ್ಷ ಮಿಸ್ಟರ್ ಮಂಡ್ಯ ಆಗಿರೋ ಪ್ರತಿಫಲ ಇದು. ಬರೀ ಅಷ್ಟೇ ಅಲ್ಲ, ಎಲ್ಲ ಎಣ್ಣೆ ಹಚ್ಕೊಂಡು ಒಂದೇ ಒಂದು ಲಂಗೋಟಿ ಹಾಕೊಂಡು ವೆರೈಟಿ ಆಗಿ ತೆಗೆಸ್ಕೊಂಡೋದು ಫೋಟೋ. ಹುಷಾರು, ಯಾಕೆ ಲಂಗೋಟಿ ಹಾರ್ದೋದು? ಬಿಸಿ ಹಾಲು 2 ಬೊಟ್ಟೆ ಕಿಚನ್ ಅಲ್ಲಿ ಇಟ್ಟಿದ್ದೀನಿ, ಕುಡೀರಿ. ಜಯ, ಆದಷ್ಟು ಬೇಗ ನಮಗೂ ಈ ತರ. ಏನ್ ಮಾಡ್ತಿದ್ದೆ ಅವಳು ಕೈ ಹಿಡ್ಕೊಂಡು? ಮಾಮ ಎಡವಿ ಬಿದ್ದೋಗ್ತಾ ಇದ್ಲು ಮಾಮ, ಅದಕ್ಕೆ ಹಿಡ್ಕೊಂಡೆ. ನೀನ್ ಯಾಕೆ ಹಿಡ್ಕೊಂಡೆ? ಬಿಡು ಕೈನಾ. ಅವಳು ಬಿದ್ರೆ ಹಿಡ್ಕೊಳಕ್ ಮೇಲೊಬ್ಬ ಇದ್ದಾನೆ. ಯಾರ ದೇವ್ರ? ಯೋಗಿ. ಇಲ್ಲಿ ಎಡವು ಬಿದ್ರೆ ಮೇಲಿರೋ ಯೋಗಿ ಹೆಂಗ್ ಹಿಡ್ಕೋತಾನ ಮಾಮ? ಲಕ್ಷ್ಮಿ, ಏಯ್ ಸರಿಯಾಗಿ ನೋಡ ಅವಳ. ಊರಲ್ಲಿರೋ ನಿನ್ ತಂಗಿ ತರ ಕಾಣ್ತಾಳು. ನಾರಾಯಣಪ್ಪನವ್ರೆ, ಮುಹೂರ್ತ ಮೀರ್ ಹೋಗ್ತಿದೆ, ಬೇಗ ಹುಡುಗಿನ ಕರ್ಕೊಂಡ್ ಬನ್ನಿ. ಬಾರಮ್ಮ, ಹೋಗೋಣ. ಜಮಾಯಿಸ್ತು. ನನ್ನ ಮೊದಲನೇ ರಾತ್ರಿನಲ್ಲಿ ನಾನು ಹೀಗೆ ನಾಚ್ಕೋತಾ ಇದ್ದೆ. ಓಕೆ, ಆಲ್ ದ ಬೆಸ್ಟ್. ಏನ ಫಸ್ಟ್ ನೈಟ್ ಅವನಿಗೆ, ನಿಮ್ಗೆ ಯಾಕೆ ಇಷ್ಟೊಂದು ಖುಷಿ? ನನ್ನ ಮುತ್ತಾತ ಮಾಡ್ತಾ ಇದ್ದಾನಲ್ಲ. ಪರವಾಗಿಲ್ಲ, ಬನ್ನಿ ಇಲ್ಲಿ ಬನ್ನಿ. ಯೋಗಿ ಕೇಳಿಸ್ಕೋ, ಕರೆಕ್ಟ್ ಟೈಮ್ ಮರಿಬೇಡ. 1 ಸೆಕೆಂಡ್ ಕೂಡ ಆ ಕಡೆ ಈ ಕಡೆ ಆಗ್ಬಾರ್ದಪ್ಪ, ಗೊತ್ತಾಯ್ತಾ? ಈಗಿನ ಹುಡುಗರಿಗೆ ಹೇಳ್ಬೇಕಾ? ಯೋಗಿ, ಆಲ್ ದ ಬೆಸ್ಟ್. ಬನ್ನಿ ಅಂದ್ರೆ. ಏಯ್, ಇಲ್ಲಿ ಯಾಕೆ ಕೂತ್ಕೊಂಡೆ? ಓಹೋ, ಇಲ್ಲಿಗೆ ಯಾಕೆ ಬಂದು ಕೂತ್ಕೊಂಡೆ? ಅಲ್ಲಿ ಕುತ್ಕೊಂಡ್ರೆ ಅಲ್ಲೇ ಕುತ್ಕೊಂಡೆ ಅಂತೀರಾ, ಇಲ್ಲಿ ಕುತ್ಕೊಂಡ್ರೆ ಇಲ್ಲೇ ಕುತ್ಕೊಂಡೆ ಅಂತೀರಾ. ನಾನು ಎಂತ ಒಳ್ಳೆ ಮೂಡಲ್ಲಿ ಬಂದಿದ್ದೀನಿ ಗೊತ್ತಾ. ನನಗಿದೆ ಫಸ್ಟ್ ನೈಟು. ಇದು ನಿಮ್ಗೆ ಎಷ್ಟನೇ ಫಸ್ಟ್ ನೈಟು? ಕಿಂಡ್ಲ. ನಾನು ನೋಡಿದ್ರೆ ನಿಮ್ಗೇನು ಅನ್ಸಲ್ವಾ? 4 ಬಾರಿಸ್ಬೇಕು ಅನಿಸ್ತಾ ಇದೆ. ನೋಡ್ರ, ಕೋಪ ಮಾಡ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ. ಅದಕ್ಕೆ ಅನ್ಸುತ್ತೆ ಆ ಬಾಂಬೆಲ್ ನಮಗೆ ಬಿದ್ದಿದ್ದು. ಏಯ್, ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ನಿಂಗಿಲ್ಲ.
ಐ ಲವ್ ಯು. ಏನಂದೆ? ಐ ಲವ್ ಯು. ಏಯ್, ಬಾಯಿಗೆ ಬಂದಿದ್ದೆಲ್ಲ ಉಸಿರ್ಬೇಡ. ಲವ್ ಯು. ಜಯ, ಇವನಲ್ಲಿರೋ ಕೆಟ್ಟ ಮೃಗ ಆಚೆ ಬಂದ್ಬಿಡ್ತಾ? ಏನಂದೆ? ಮೃಗಾನ? ಯೋಗಿ ಅಂತ ಹೆಸರಿಟ್ಕೊಂಡಿದ್ಯಾ, ಆ ಹೆಸರಿಗಾದ್ರೂ ಬೆಲೆ ಕೊಟ್ಟು ಕಂಟ್ರೋಲ್ ಮಾಡ್ಕೋ. ಈಕೆ ಸಿನಿಮಾ ನಟಿನೇ ಇರಬಹುದು, ಆದ್ರೆ ಯಾರ ಕೈಗೂ ಸಿಗದೆ ಇರೋ ರೋಜಾ ಹೂ ಅದು ಅರ್ಥ ಮಾಡ್ಕೋ. ಮೊದಲು ಈ ಫುಲ್ ಮೆಂಟಲ್ ಕರ್ಕೊಂಡು ಆಚೆ ಹೋಗು. ಅಲ್ಲೋ, ನನ್ನ ಲೈಫಲ್ಲಿ ಇರೋದು ಒಬ್ಳೆ ಹುಡುಗಿ, ಅದು ನನ್ನ ಲಲಿತಾ. ಹೋಗ್ತಾಗೆ ಮಾವ ಬಂದ್ರು. ನಿನ್ ಬಾಟ ಎಲ್ಲ ಸೆಟಲ್ ಮಾಡಾಯ್ತಾನೆ. ನಿನ್ಗೆ ಇಲ್ಲೇನ್ ಕೆಲಸ? ನಾಲ್ಕು ಗೋಡೆಗಳ ಮಧ್ಯೆ ಪರ್ಫಾರ್ಮೆನ್ಸ್ ಮಾಡೋ ಹುಡುಗಿ ಬೇಡ, ನಾಲ್ಕು ಜನಗಳ ಮಧ್ಯೆ ಪರ್ಫಾರ್ಮೆನ್ಸ್ ಮಾಡೋ ಹುಡುಗಿ ಬೇಕು ಅಂತ ಹೇಳ್ಬಿಟ್ಟು ಕೊನೆಗೂ ನಾಲ್ಕು ಗೋಡೆಗಳ ಮಧ್ಯೆ ಪರ್ಫಾರ್ಮೆನ್ಸ್ ಮಾಡಕ್ಕೆ ಒಬ್ಬಳೆ ಕರ್ಕೊಂಡ್ ಬಂದಿದ್ದೀರಾ? ಒಬ್ಳೆ ಅಲ್ವಾ, ನಾವಿಬ್ರು ಇದ್ದೀವಿ. ಸರಿ ಬಿಡಿ. ಇಬ್ರ ಒಂದು ಬುಗುರಿಗೆ 2 ಮೊಳೆನಾ? ಜಯ, ನೀನ್ ಇಲ್ಲಿದ್ರೆ ನಿನ್ಗೆ ಉಳಿಗಾಲ ಇಲ್ಲ. ನಡಿ ಜಯ, ಹೋಗೋಣ. ಲಕ್ಷ್ಮಿ, ಅವನಿಲ್ಲಿ, ನಾನ್ ಟಾಯ್ಲೆಟ್ ಅಲ್ಲ, ನಾನು ಹೋಗಲ್ಲ, ನಾನು ಇಲ್ಲೇ ಒಳಗೆ ಹೋಗ್ತೀನಿ. ಗೊತ್ತಯ್ಯ, ಯೋಗಿ ಮನುಷ್ಯನಿಗೆ ಆತರ ಇರಬೇಕು. ಬಚ್ಚಿನ ಮನೆ ಬಾಗಿಲು ಹಾಕದಿದ್ರು ಚಿಂತೆ ಇಲ್ಲ, ಇಂಥ ಸಮಯದಲ್ಲಿ ಆದ್ರೂ ಬಾಗಿಲು ಹಾಕ್ಬಾರ್ದನೆ ನೀನು? ಮೊದಲೇ ಕೋತಿ ನನ್ ಮಗ ಲಕ್ಷ್ಮಿ, ಕಿವಿ ಮೇಲೆ ಬಿದ್ರೆ ಹಬ್ಬ ಮಾಡ್ತಾನೆ, ಇನ್ನು ಕಣ್ಣಿಗೆ ಬಿದ್ರೆ ಬಿಡ್ತಾನೇನೆ ಅವನು. ಬಿಸ್ನೆಸ್ ಅಲ್ಲಿ ಏನು ಸಾಧನೆ ಮಾಡ್ಲಿಲ್ಲ, ಇದರಲ್ಲಿ ಏನಾದ್ರೂ ಸ್ವಲ್ಪ ಸಾಧನೆ ಮಾಡು. ಅದನ್ನು ನಾನೇ ಹೇಳ್ಬೇಕಾ ನಿನ್ಗೆ? ಏನ್ ಹುಡುಗ್ರಯ್ಯ ನೀವು, ಫಸ್ಟ್ ನೈಟ್ ಅಲ್ಲಿ ಯಾವ್ದು ಇಟ್ಕೋಬೇಕು ಯಾವ್ದು ಬಿಟ್ಕೋಬೇಕು ಅನ್ನೋದೇ ಗೊತ್ತಿಲ್ಲ ನಿನ್ಗೆ. ಇರು, ಬೀಗ ಹಾಕ್ಬಿಡ್ತೀನಿ, ಬೆಳಗ್ಗೆವರೆಗೂ ಯಾರು ನಿಮ್ ತಂಟೆಗೆ ಬರ್ಬಾರ್ದು. ಬೇರೆ ಜಾಗನೇ ಸಿಗ್ಲಿಲ್ವಾ ನಿಮ್ಗೆ? ಏನೋ ಮಾಡ್ತಾ ಇದ್ಯಾ? ಇವತ್ತು SP ಮನೆಗೆ ಬರ್ತಾರಲ್ಲೋ, ಅದಕ್ಕೆ ನೀರಿಗೆ ಓಡ್ಕಾ ಮಿಕ್ಸ್ ಮಾಡ್ತಾ ಇದೀನಿ. ಯಾಕೆ? ಅದು ಅವರು ಮನೆಯವ್ರ ಮುಂದೆ ಎಣ್ಣೆ ಹೊಡೆದ್ರು ಕೂಡ ಅವ್ರು ನೀರು ಕುಡಿತಾ ಇದಾರೆ ಅಂತ ಅನ್ಕೋಬೇಕು. ಹೆಂಗೆ ಸ್ಕೀಮು? ಸೂಪರ್. ಇವತ್ತು ಹೇಗಾದ್ರೂ ಮಾಡಿ SP ಗೆ ಕುಡಿಸ್ಬಿಟ್ಟು ಫ್ರೆಂಡ್ಶಿಪ್ ಬೆಳೆಸ್ಕೊಂಡ್ಬಿಡ್ಬೇಕು. ಯೋಗಿ, ಬಂದ್ವಿ. ಅತಿಥಿಗಳು ಬಂದ್ರು, ನಡಿ. ಆಯ್ತು. ಒಂದ್ ನಿಮಿಷ, ನೀರ್ ಕುಡೀರಿ. ಒಂದ್ ಬಾಟಲ್ ನೀರ್ ಅಷ್ಟು ಕುಡಿದ್ಬಿಟ್ರಾ? ತಪ್ಪಾಗಿ ತಿಳ್ಕೊಬೇಡಿ, ಕುಡಿಯೋ ಅಭ್ಯಾಸ ಏನಾದ್ರೂ ಇದೆಯೇ? ಈ ಶಾಂಪೇನ್, ರಮ್, ವಿಸ್ಕಿ, ಬ್ರ್ಯಾಂಡಿ, ಬಿಯರ್, ವೋಡ್ಕಾ, ವೈನ್, ಜಿನ್ ಇಷ್ಟು ಬಿಟ್ರೆ ಬೇರೆ ಏನು ಕುಡಿಯಲ್ಲ. ಇದನ್ ಬಿಟ್ರೆ ಬೇರೆ ಏನಾದ್ರೂ ಇದೆಯಾ ಸರ್ ಕುಡಿಯೋಕೆ? ಯಾಕಿಲ್ಲ, ಕಡಬಟ್ಟಿ, ನೀರ, ಸ್ಪಿರಿಟ್, ಸ್ವಲ್ಪ ಓಡ್ಕ ಇದೆ, ತಗೊಂಬರ್ಲೆ. ಓಡ್ಕ ಆದ್ರೆ ನೀರ್ ಸ್ವಲ್ಪ ಇರ್ಲಿ, ಓಡ್ಕ ಜಾಸ್ತಿ ಇರ್ಲಿ. ಓಕೆ ಸರ್. ಲಕ್ಷ್ಮಿ, ಬಾಟ್ಲು ಖಾಲಿ. ಯಾರು ಕುಡ್ದಿರ್ಬೋದು? ಓಂ ನಮಃ ಶಿವಾಯ, ಓಂ ಕನ್ಫರ್ಮ್ ಆಗಿ ಆ ಜ್ಯೋತಿಷಿನೇ ಕುಡ್ದಿರ್ಬೇಕು. ಕೂತಲ್ಲೇ ಮೇಲ್ ನೋಡ್ಕೊಂಡು ಗುರು ಶನಿನ ಕರಿತಾವನೆ ಅಂತಂದ್ರೆ ಈ ಚಾಯ್ಸ್ನೇ ಇರಬೇಕು. ಹಾಯ್ ಲಲಿತಾ. ಹಾಯ್. ಯು ವಾಂಟ್ ಎನಿ ಹೆಲ್ಪ್? ನೋ ಥ್ಯಾಂಕ್ಸ್. ಕುಡಿಯೋಕ್ಕೋಸ್ಕರ ಕಂಬ ಕಾಗೆ ತರ ಕಾಯ್ತಾ ಕೂತಿದ್ದಾನಲ್ಲ, ಅವ್ನು ಏನು ಹೇಳೋದು? ಏ ದೇವ್ರೆ, ಅಂತೂ ನಮ್ಮ ಮನೆಗೆ ಒಬ್ಬ ಹೊಸ ಸದಸ್ಯ ಬರ್ತಾ ಇದ್ದಾನೆ. ಸದಸ್ಯನ? ಅಪ್ಪ, ನೀನ್ ತಾತ ಆಗ್ಬಿಡ್ತೀಯ. ನಿನ್ ಮೊಮ್ಮಗ ಯಾವಾಗ್ಲೂ ನಿನ್ನ ಹಿಂದೆನೆ ತಾತ ತಾತ ಅಂದ್ಕೊಂಡು ಓಡಾಡ್ಕೊಂಡೇ ಇರ್ತಾನೆ. ನಾನಾಗ್ಲೇ ಹೋಗ್ಬಿಟ್ಟಿದ್ದೀನಿ ಕಣೋ, ಈಗ ನೀನು. ಹೌದಲ್ವಾ? ಏ ಯೋಗಿ, ಕೊನೆಗೂ ಸಾಧಿಸ್ಬಿಟ್ಟಲ್ಲಪ್ಪ. ಫಸ್ಟ್ ಬಾಲ್ಗೆ ಸಿಕ್ಸರ್ ಬಂದ್ಬಿಟ್ಟೆ. ಅವನು ನನ್ನ ಹೌದು ಜೋಯ್ಸ್ರೆ, ಹಳೆಲೆ ಊರವರಿಗೆಲ್ಲ ಕರೆಸಿ ಹೋಳಿಗೆ ಊಟ ಹಾಕ್ಬಿಡೋಣ. ಕಂಗ್ರಾಟ್ಸ್ ಯಾಕಮ್ಮ, ಬ್ಯಾಟಿಂಗ್ ಪಿಚ್ ಅಲ್ಲಿ ಶಾರ್ಟ್ ಬಾಲ್ ಬಿಟ್ರೆ ಯಾರು ಬೇಕಾದ್ರೂ ಸಿಕ್ಸರ್ ಹೊಡಿತಾರೆ. ಜಯ, ಕೊನೆಗೂ ಅವನಲ್ಲಿರೋ ಮೃಗ ಆಚೆ ಬಂದ್ಬಿಡ್ತಾ. ಒಂದು ಗಂಡು ವಾಂತಿ ಮಾಡಿದ್ರೆ ಪಿತ್ತ, ಅದೇ ಒಂದು ಹೆಣ್ಣು ವಾಂತಿ ಮಾಡಿದ್ರೆ ಗರ್ಭಿಣಿನ. ಇದು ಬದಲಾಗದೇ ಇಲ್ವಾ? ಅಂದ್ರೆ ನೀನ್ ಪ್ರೆಗ್ನೆಂಟ್ ಆಗಿಲ್ವಾ? ನೋಡಿ,
ನನಗೇನೋ ಕಷ್ಟ ಅಂತ ಈ ಕೆಲ್ಸಕ್ಕೆ ಒಪ್ಕೊಂಡೆ. ನನ್ನ ಮಾನನ ಹರಾಜ್ ಹಾಕಿ ನನ್ನ ಕಷ್ಟನ ತೀರ್ಸ್ಕೋಬೇಕು ಅನ್ನೋದಾಗಿದ್ರೆ ನಾನು ಯಾವಾಗೂ ನನ್ನ ಪ್ರಾಣನ ಬಿಟ್ಬಿಡ್ತಿದ್ದೆ. ನನ್ನ ನಂಬಿ ಲಕ್ಸು ಯಾವತ್ತಿದ್ರು ನನ್ನ ಮನಸ್ಸಲ್ಲಿ ನಿನಗೋಸ್ಕರ ನಾನು ಏನೇನೋ ಬಿಟ್ಟಿದ್ದೀನಿ, ಆದ್ರೆ ಯಾವನೋ ಕಳ್ಳನ ಮಗನಿಗೆ ನಿನ್ನನ್ ಮದುವೆ ಮಾಡ್ಕೊಡಕ್ಕೆ ನಾನ್ ತಯಾರಿಲ್ಲ. ಅಪ್ಪ ಅವ್ರ ಬಗ್ಗೆ ನಿಮಗ್ ಗೊತ್ತಿಲ್ಲ. ಅವ್ರು ತುಂಬಾ ಒಳ್ಳೆಯವರು. ಬೇಕು ಅಂದ್ರೆ ಅವ್ರ ಫೋಟೋ ನೋಡಿ ಆಮೇಲೆ ಹೇಳಿ. ಏನೇ ಆಯ್ತು ಕೇಸು? ಸರ್ ಚೀಟಿಂಗ್ ಕೇಸ್ ಸರ್, ಜೈಲು ಕರ್ಕೊಂಡು ಹೋಗ್ತಾ ಇದೀವಿ. ಈ ಕ್ರಿಮಿನಲ್ ಮಗನ್ ಜೈಲಿಗೆ ಕರ್ಕೊಂಡು ಹೋಗಕ್ಕೆ 4 SI, 20 PC, 3 ಜೀಪು, ಅದಕ್ಕೆ ಸೈರನ್ ಬೇರೆ. ವೇಸ್ಟ್ ಆಫ್ ಮನಿ. ನನ್ ಜೊತೆ ಕಳಿಸ್ರಿ ಇವನ್ನ. ಮಾರ್ಕೆಟ್ಗೆ ನುಗ್ಗೆಕಾಯಿ ತರಕ್ ಹೋಗ್ತಾ ಇದೀನಿ. ಆನ್ ದ ವೇ ಜೈಲ್ನಲ್ಲಿ ಉದುರ್ಸೋಗ್ತೀನಿ. ಏನೋ ಗುರಾಸ್ತಾ ಇದೀಯಾ? ತಪ್ಪಿಸ್ಕೊಳ್ಳೋ ಪ್ಲಾನ್ ಮಾಡ್ತಾ ಇದೀಯಾ? ನಾನು ಯಾಕೆ ಸರ್ ಪ್ಲಾನ್ ಮಾಡಬೇಕು? ನನಗೆ ಗೊತ್ತಿರೋ ಮ್ಯಾಜಿಕ್ ಮಾಡಿದ್ರೆ ಸಾಕು. ಕೀನೇ ಇಲ್ಲದೆ ಬೇಡಿನ ಬಿಚ್ಕೊಂಡ್ಬಿಡ್ತೀನಿ. ಹೇಯ್, ಮ್ಯಾಜಿಕ್ ಮಾಡು ಸರ್. ಈ ಬೇಡಿ ಯಾರಿಗಾರು ಹಾಕಿದ್ರೆ ಮಾತ್ರ ಈ ಮ್ಯಾಜಿಕ್ ಮಾಡೋಕ್ಕಾಗೋದು ಸರ್. ಯಾರಿದ್ದಾರೆ? ಯಾರಾದರೂ ಇದಾರಾ? ಏಯ್, ಯಾವನ ಹಾಕ್ಬೇಕು? ನಾನೇ ಇದ್ದೀನಲ್ಲ, ನನಗೆ ಹಾಕು. ನನಗೆ ಹೊಳಿಲೇ ಇಲ್ಲ ನೋಡಿ. ಅದಕ್ಕೆ ಅದು ಪೊಲೀಸ್ ತಲೆ ಅಂತ ಸೂಪರ್ ಸರ್. ನೀವು ಎಲ್ಲ ಎಕ್ಸ್ಪೀರಿಯನ್ಸ್ ಅಂತ. ಸರ್, ಒಂದು ಕಂಡೀಷನ್. ಏನು? ಈ ಮ್ಯಾಜಿಕ್ ಮಾಡಬೇಕು ಅಂದ್ರೆ ಈ ತರದ ಕೀಗಳು ಇಲ್ಲಿ ಯಾವುದು ಇರಬಾರ್ದು ಸರ್. ಅಷ್ಟೇನಾ? ತಗೋ, ಜಿಪ್ ಕೀ ತಗೋ. ಡ್ಯಾಶ್ ಬೋರ್ಡ್ ಅಲ್ಲಿ ಮನೆ ಕೀ ಇದೆ. ಆಮೇಲೆ ಇಲ್ಲೊಂದು ಕೀ ಇದೆ. ಅಲ್ಲಿ ಬೇರೆ ಇದ್ದೀರಾ? ಶುರು ಮಾಡೋಣ ಸರ್. ಮ್ಯಾಜಿಕ್ ಮಾಡು. ರೆಡಿ? ಕೀ ಯಾಕಪ್ಪ ಎಸಿತಾ ಇದೀಯಾ? ಎಷ್ಟೇ ತಾನೇ ಸರ್ ತಪ್ಪಿಸ್ಕೊಳಕ್ಕಾಗೋದು? ತಪ್ಪಿಸ್ಕೊಳ್ತೀಯಾ? ಮತ್ತೆ ಮ್ಯಾಜಿಕ್? ಇದೇ ಸರ್ ಮ್ಯಾಜಿಕ್. ಕಳ್ಳ ಓಡೋಕೆ ನೋಡ್ರು, ಹಿಡಿರೋ, ಹಿಡ್ಕೊಡ್ರು. ನಾವು ಕಳ್ರೆ ಸರ್. ನೀವು ಕಳ್ರ? ಎಲ್ಲಾನು ದೋಚಿದಾಯ್ತಲ್ಲೋ, ಇನ್ಯಾಕೆ ನಿಂತಿದೀಯೋ? ಸಾಯ್ಬ್ರೆ, ನನ್ ಮಗ ತುಂಬಾ ದಿನದಿಂದ ಸಫಾರಿ ಹಾಕೋಬೇಕು ಅಂತ ಆಸೆ ಪಡ್ತಿದ್ದಾನೆ. ಓಕೆ, ಅದಕ್ಕೆ ನಾನೇ ನಮ್ಮ ಮಾಡ್ಲಿ? ನಾನು ಯಾಮಾರಿದ್ದೀನಿ. ಅವನ್ ಹಿಡಿದ್ರೆ ಅದನ್ನ ಸರಿ ಮಾಡ್ಕೋಬಹುದು. ಏನು ಯೋಚನೆ ಮಾಡ್ತಾ ಇದ್ದೆ? ಬೇಗ ಡಾಕ್ಟರ್ ಕರಿಯೋ. ಅಯ್ಯೋ, ಇಲ್ಲೋ ಬೇಡ ಕಣೋ. ಡಾಕ್ಟರ್ ಚೆಕ್ ಮಾಡ್ಬಿಟ್ಟು ಪ್ರೆಗ್ನೆಂಟ್ ಅಲ್ಲ ಅಂತ ಗೊತ್ತಾಗ್ಬಿಟ್ರೆ ನಮ್ಮ ಮಾನ ಮರ್ಯಾದೆಲ್ಲ ಹೋಗ್ಬಿಡುತ್ತೆ. ಏನು ಬಾಯಿ? ಓ, ಇವಳು ಪ್ರೆಗ್ನೆಂಟ್ ಅಂತ ಗೊತ್ತಾಗ್ಬಿಟ್ರೆ ನಿನ್ ಬಂಡವಾಳ ಹೊರಗೆ ಬರುತ್ತೆ ಅಂತ ಭಯ ಅಲ್ಲ ನಿಮಗೆ? ಮೊನ್ನೆ ಒಂದು ಮೊಬೈಲ್ ಕೊಡ್ತೀನಲ್ಲ, ಯಾರಿಗೂ ವಿಷಯ ಹೇಳಕ್ ಹೋಗ್ಬೇಡ. ಆಮೇಲೆ ನಾನು ಸುಖ ಹಾಕೊಂಡ್ಬಿಡ್ತೀನಿ. ಈ ಆಸ್ಪತ್ರೆ ಒಂದೇ ಕಣು. ನಮ್ ನೋಡಿದ್ರೆ ಬಡ್ಡಿ ಕೊಡು ಅಂತ ಒಂದು ಇಂಡ ಹಾಕ್ಬಿಡ್ತಾನೆ. ಏನಿದೆ ಕೇಸು? ಅಬಾರ್ಷನ್ ಕೇಸು ಸರ್. ಅಬಾರ್ಷನ್? ಅಯ್ಯೋ, ಡೋಂಟ್ ವರಿ. ನನ್ನ ಹೆಂಡತಿನೇ ಇಲ್ಲಿ ಡಾಕ್ಟ್ರು, ನಾನೇ ಓನರು. ಅದರಿಂದ ಏನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನನ್ನ ಹೆಂಡತಿ ಟ್ರೀಟ್ಮೆಂಟ್ ಕೊಡ್ತಾಳೆ, ನಾನು ಟೋಟಲ್ ಡಿಸ್ಕೌಂಟ್ ಕೊಡ್ತೀನಿ. ಓಕೆ, ಅಬಾರ್ಷನ್ ಆದ್ರೂ ನೀವೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಎನಿ ಪ್ರಾಬ್ಲಮ್ ಪ್ಲೀಸ್ ಕಾಂಟ್ಯಾಕ್ಟ್ ಮೀ. ಇದನ್ನು ತೊಳಿ, ವಿಸಿಟಿಂಗ್ ಕಾರ್ಡು ಪರ್ಸನಲ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನೆಲ್ಲ ಸರಿ ಮಾಡ್ತೀನಿ. ಓಕೆ? ಏಯ್ ಮುದ್ದು, ಏನಾಯ್ತು? ಅಬಾರ್ಷನ್ ಆಗೋದು ನೋಡಿ. ಬ್ಲಡ್ ಬರ್ತಾ ಇದೆ. ಬ್ಲಡ್ ಬಂದ ತಕ್ಷಣ ಅಬಾರ್ಷನ್? ನರ್ಸ್ ಕರ್ಕೊಂಡೋಗಿ ಡ್ರೆಸ್ ಚೇಂಜ್ ಮಾಡ್ಸು. ಎಲ್ರು ಆಚೆ ಹೋಗಿ. ಡಾಕ್ಟರ್ ಹಂಗೆ ಮಗುಗಪ್ಪ ಯಾರು ಅಂತ ಕಂಡಿಡ್ಬಿಡಿ. ಅದನ್ನ ಕೇಳಕ್ ನೀನ್ ಯಾರು? ನಾನು ಅವಳ ಹಸ್ಬೆಂಡು. ಯಾರ್ದೋ ಕೈವಾಡ ಇದೆ ಅಂತ ಡೌಟು. ಏಯ್, ಹೆಂಡತಿ ಮೇಲೆ ಸಂದೇಹ ಪಡ್ತೀಯಾ? ನಡಿ ಆಚೆ. ಸಾರಿ ಡಾಕ್ಟ್ರೆ, ಏನ್ರಿ? ಮಗು ಗಂಡು ಹೆಣ್ಣು ಅಂತ ಚೆಕ್ ಮಾಡ್ಬಿಡಿ. ರೀ, ಮಗು ಇದೆಯೋ ಇಲ್ವೋ ಅಂತ ಕನ್ಫರ್ಮ್ ಕೂಡ ಆಗಿಲ್ಲ. ಅಂಥದ್ರಲ್ಲಿ ಗಂಡ ಹೆಣ್ಣ ಅಂತ ಬೇರೆ ಹೇಳ್ಬೇಕಾ? ಡಾಕ್ಟ್ರೆ, ಏನಯ್ಯ? 10 ನಿಮಿಷ ಆದ್ಮೇಲೆ ಕೈ ಹಾಕಿ. ಯಾಕೆ? ಈಗ ಟೈಮ್ ಚೆನ್ನಾಗಿಲ್ಲ. ರಾಹು ಶನಿ ಇಬ್ರು ಒಟ್ಟಿಗೆ. ಏನ್ ಫೋರ್ಸ್ ಕೊಡ್ತಿದ್ಯಾ? ಮಲ್ಕೋ ಬೆಡ್ ಮೇಲೆ. ಅಲ್ಲ ಡಾಕ್ಟರ್, ಅದು ಏನಾಯ್ತು ಅಂದ್ರೆ ಏನಾಗಿದೆ ಅಂತ ನಾನ್ ಹೇಳ್ತೀನಿ. ಮಲ್ಕೋ ಬೆಡ್ ಮೇಲೆ. ನೋಡಿ, ನೀವ್ ಅನ್ಕೊಂಡಿರೋ ಅಂತ ಹೆಣ್ಣು ನಾನಲ್ಲ ಡಾಕ್ಟರ್. ಅಯ್ಯ, ನಿನಗೇನ್ ಕೊಂಬಿದ್ಯಾ? ಕರ್ಮ. ಕೈಗೇನೋ ಹಾಕೊಂತವಳೆ. ಅಯ್ಯೋ ಡಾಕ್ಟರ್, ಬೇಡ ಪ್ಲೀಸ್. ಡಾಕ್ಟರ್, ಅದು ಇದೆಲ್ಲ ಡಾಕ್ಟರ್. ಅದು ಇದೆಯಾ ಅಬಾರ್ಷನ್ ಆಗಿದ್ಯಾ ಅಂತ ನಾನ್ ನಿನ್ಗೆ ಹೇಳ್ತೀನಿ. ಮಲ್ಕೋ. ಅಯ್ಯೋ ಡಾಕ್ಟರ್, ಅದು ಅಲ್ಲ ಡಾಕ್ಟರ್. ಈ ಕೈ ಎಷ್ಟು ಪೇಷಂಟ್ ಗಳನ್ನ ನೋಡಿದೆ ಗೊತ್ತಾ ನಿನ್ಗೆ? ಮಲ್ಕೋ ಸುಮ್ನೆ ಅದು ಇದು ಅನ್ಕೊಂಡು.
ಡಾಕ್ಟರ್ಗೆ ಏನಾಯ್ತು? ಜಯ ಎಲ್ಲೂ ಕಾಣಿಸ್ತಾ ಇಲ್ಲ, ಹೆದರ್ಕೊಂಡು ಓಡೋಗ್ಬಿಟ್ಟಿದ್ದಾಳೆ ಅನ್ಸುತ್ತೆ. ಲಕ್ಷ್ಮಿ ಬರ ಹುಡ್ಕಣ. ಡಾಕ್ಟ್ರೆ, ಮಗು ಗಂಡು ಹೆಣ್ಣು? ಗಂಡು ಗಂಡು. ಜಯಿಸ್ರೆ, ಮಗು ಗಂಡಂತೆ. ಎಲ್ಲೋದ್ಲು ಅವಳು? ಸಿಕ್ಬಿಟ್ಲು.